ಪ್ರಮುಖ ಬೆಳವಣಿಗೆಯಲ್ಲಿ ಕೋಲ್ಕತ್ತಾ ಯುವ ವೈದ್ಯೆಯ ಹತ್ಯಾಚಾರ ಪ್ರಕರಣವನ್ನು ಸಿಬಿಐಗೆ ವಹಿಸಲು ಕೋಲ್ಕತ್ತಾ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ನಾಳೆ ಬೆಳಗ್ಗೆ 10 ಗಂಟೆಯೊಳಗಾಗಿ ಸಿಬಿಐಗೆ ನೀಡಬೇಕು ಅಂತ ಪೊಲೀಸರಿಗೆ ನಿರ್ದೇಶನ ನೀಡಿದೆ. ಇನ್ನು ಕಾಲೇಜಿನ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ದೀರ್ಘ ರಜೆ ಮೇಲೆ ತೆರಳಬೇಕು ಅಂತ ಹೈಕೋರ್ಟ್ ಆದೇಶ ಮಾಡಿದೆ. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ವೈದ್ಯರಿಗೆ ಪ್ರಾಂಶುಪಾಲರೇ ಗಾರ್ಡಿಯನ್, ಆದರೆ ಅವರೇ ಕರುಣೆ ತೋರಿಸಿಲ್ಲ ಅಂದ್ರೆ ಇನ್ಯಾರು ತೋರಿಸ್ತಾರೆ? ಅವರು ಕೆಲಸ ಮಾಡದೆ ಮನೆಯಲ್ಲೇ ಇರಲಿ ಅಂತ ಆದೇಶ ಮಾಡಿದ್ರು. ಆದರೆ ಇದಕ್ಕೂ ಮುನ್ನವೇ ಸಂದೀಪ್ ಘೋಷ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೇ ವೇಳೆ ದೇಶಾದ್ಯಂತ ವೈದ್ಯರು ನಡೆಸ್ತಾ ಇರುವಂತಹ ಮುಷ್ಕರವನ್ನು ನಿಲ್ಲಿಸಬೇಕು ಅಂತ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈ ಮಧ್ಯೆ ಯುವ ವೈದ್ಯೆಯ ಹತ್ಯಾಚಾರ ಪ್ರಕರಣವನ್ನು ಮೊದಲಿಗೆ ಕಾಲೇಜು ಆಡಳಿತ ಮಂಡಳಿ ಮುಚ್ಚಿ ಹಾಕೋದಕ್ಕೆ ಯತ್ನಿಸಿದೆ. ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೆತ್ತವರಿಗೆ ಕಾಲೇಜಿನಿಂದ ಫೋನ್ ಹೋಗಿತ್ತು ಎನ್ನಲಾಗ್ತಾ ಇದೆ. ಸದ್ಯ ಹತ್ಯಾಚಾರ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆತ್ಮಹತ್ಯೆಯಿಂದಿದ್ದ ಅಧಿಕಾರಿ ಮತ್ತು ಯುವ ವೈದ್ಯೆಯ ಜೊತೆ ಕೆಲಸ ಮಾಡ್ತಾ ಇದ್ದ 7 ವೈದ್ಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೊಂದು ಇನ್ಸಿಡೆಂಟ್ ಆಫ್ ಯಾರು ಸಹಿಸಲಾಗದಂತಹ ಕ್ರೈಮು. ಆದರೆ ಒಂದು ಸರ್ಕಾರ ಎಷ್ಟು ಇನ್ಸೆನ್ಸಿಟಿವ್ಲಿ ಕೆಲಸ ಮಾಡುತ್ತೆ ಅಂದರೆ, ಲೈಕ್ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಏನೋ ಮೆಡಿಕಲ್ ಮಿನಿಸ್ಟರ್ ಏನೋ ಇದ್ದಂಗೆ ಈಗ ಜನೌಷಧಿ ಕೇಸದಲ್ಲಿ ಎಷ್ಟು ಇನ್ಸೆನ್ಸಿಟಿವ್ ಆಗಿ ಯೋಚನೆ ಮಾಡ್ತೀರಿ ಅಂತ. ದುಷ್ಟ ಜಂತುಗಳು ಥರ ಯಾರು ನಿಮ್ಮನ್ನೆಲ್ಲ ಕರ್ಕೊಂಬಂದ್ರು. ಈ ಪ್ರಕರಣದಲ್ಲಿ ಅಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಎಷ್ಟು ಇನ್ಸೆನ್ಸಿಟಿವ್ಲಿ ಬಿಹೇವ್ ಮಾಡಿದೆ ಅನ್ನೋಕ್ಕೆ ಆ ಪ್ರಿನ್ಸಿಪಲ್ಲು ಇದನ್ನು ಮಾಡಿ ಅಂತ ಹೇಳಿರ್ತಾರೆ ಅಂತ ಯಾರೂ ಹೇಳಲ್ಲ. ಅದರ ಜವಾಬ್ದಾರಿ ಅವ್ರು ತಗೋಬೇಕಲ್ಲ. ತಗೊಂಡಾಗ ಆತನಲ್ಲಿಂದ ತೆಗೆದು ಗಂಟೆನೋ ದಿನಗಳ ಒಂದು ದಿನದೊಳಗಡೆನೋ ಇನ್ನೊಂದು ಕಡೆ ನೀವು ಪೋಸ್ಟಿಂಗ್ ಕೊಡ್ತೀರಲ್ಲ, ನಿಮ್ಮ ಸರ್ಕಾರಕ್ಕೆ ಯಾವುದ್ರಲ್ಲಿ ಮಖಕ್ಕೆ ಉದುರಿಸ್ಬೇಕು ಹಲ್ಲನ್ನು ಹೇಳಿ ಯಾರು? ಯಾವ ಲೆವೆಲ್ಗೆ ಬಂದುಬಿಟ್ಟಿದೆ ನೋಡ್ಕೊಳ್ಳಿ ಸರ್ಕಾರಗಳು. ಜನ ಅಪ್ಪ ನೀನು ರಜೆಯಲ್ಲಿರು ಅಂತ ಹೇಳಕ್ಕೂ ಆಗಲ್ವಾ? ಅಷ್ಟು ಮಾತ್ರ ಧೈರ್ಯ ಧೈರ್ಯದ ಪ್ರಶ್ನೆ ಅಲ್ರಿ ಅದು. ಯಾವ ಧೈರ್ಯ? ಅಷ್ಟು ಹೇಳಕ್ಕಾಗದೆ ಇದ್ದ ಮೇಲೆ ಅದು ಏನು ಸರ್ಕಾರಗಳವು? ಅಮೇಝಿಂಗ್. ಇದು ಈ ದೇಶದಲ್ಲಿ ಏನು ಬೇಕಾದರೂ ನಡೆಯುತ್ತೆ. ನಡೆದಾಗ ಹೇಳಿದ್ರಾಯ್ತು, ನಾಳೆ ಬೇರೆ ಎಲ್ಲರೂ ಇದಕ್ಕೆಲ್ಲ ಇದು ಎಲ್ಲ ಅವ್ರದ್ದು ಕಾರಣ, ಕೇಂದ್ರ ಸರ್ಕಾರ ಕಾರಣ ಅಂದ್ಬಿಟ್ರಾಯ್ತು, ಅವ್ರದ್ದು ಆದಾಗ ನೀವು ಕಾರಣ ಅಂದ್ಬಿಟ್ರಾಯ್ತು. ಇಲ್ಲಿ ಸಿಬಿಐ ಕೊಡೋದನ್ನು ಕೋರ್ಟ್ ಹೇಳಬೇಕು. ಎಲ್ಲರೂ ಒಂದೇ. ಬರೆದಿಟ್ಕೊಳ್ಳಿ, ಎಲ್ಲರೂ ಒಂದೇ. ಆ ಹೆಣ್ಣು ಮಗಳ ರೇಪ್ ಕೇಸಿನ ಆರೋಪಿಗಳು ಕನ್ವಿಕ್ಟೆಡ್ ಫೆಲೋಸನ್ನು ರಿಲೀಸ್ ಮಾಡಿದಾಗ BJP ಏನು ನಿಲುವು ತಗೊಂಡ್ರಿ ಅವತ್ತಿನ ದಿನ? ನೀವು ಇವತ್ತು ಇಲ್ಲೇನು ನಿಲುವು ತಗೋತೀರಿ? ಎಲ್ಲ ಒಂದೇ. ರಾಜಕಾರಣದ ಮುಂದೆ ನಾವೆಲ್ಲ ಹುಳುಗಳು ಅಷ್ಟೇ. ಬೇಕಾದಾಗ ಹೊಸಕ್ಕೊಂಡು ಮುಂದಕ್ಕೆ ಹೋಗ್ತಾರೆ, ಬೇಡದಿದ್ದಾಗ ಏನಾರು ಒಂಚೂರು ಹಿಂಗೆ ಎಸ್ತುಬಿಟ್ಟು ನಮ್ಮನ್ನು ಜೀವಂತವಾಗಿ ಇಟ್ಕೊಂಡಿರ್ತಾರೆ. ಯಾಕೆ ಅಂದರೆ ನಾಳೆ ನಮ್ಮ ಹೆಸರಿನಲ್ಲಿ ಅವ್ರ ಅಧಿಕಾರನ ಮುಂದುವರ್ಸೋಕ್ಕೆ. ಇದು ದ ಸೋ ಕಾಲ್ಡ್ ಗ್ರೇಟ್ ಪ್ರಜಾಪ್ರಭುತ್ವದಲ್ಲಿ ನಡೆಯುತ್ತಿರುವ ನಮ್ಮ ಬದುಕು.